ಇವತ್ತು ಯಾವ ಟೀಚರಿಂದ ಬೈಸ್ಕೊಂಡೆ? ಈ ರೀತಿ ಮುಖ ಇಳಿಸ್ಕೊಂಡು ಕೂತಿದ್ಯಲ್ಲ? ಅರೆ, ಏನಾದ್ರೂ ಹೇಳ್ತೀಯಾ? ಏನ್ ಹೇಳಿ ಅಕ್ಕ, ಯಾವಾಗ್ಲೂ ಯೋಚಿಸ್ತೀನಿ ನಾನು ಕ್ಲಾಸ್ನಲ್ಲಿ ಜಾಣ ಆಗ್ಬೇಕು ಅಂತ. ಆದ್ರೆ ಪ್ರತಿ ಬಾರಿ ಕೆಲವೇ ಅಂಕಗಳಿಂದ ಹಿಂದುಳಿತೀನಿ. ಈ ಬಾರಿ ಕೂಡ 5ನೇ ಸ್ಥಾನ ಬಂದಿದೆ. ಅಷ್ಟೇನಾ? ಇಷ್ಟೇ ವಿಷಯನಾ? ಬಾ, ಮನೆಗೆ ಹೋಗ್ತಾ ಹೋಗ್ತಾ ಮಾತಾಡೋಣ. ರೋಹನ್, ಜೀವನದಲ್ಲಿ ಕೇವಲ ಉತ್ತಮ ಸ್ಥಾನ ಪಡೆಯೋದು ಮಾತ್ರ ಅಲ್ಲ, ಮುಖ್ಯ ಏನಂದ್ರೆ ನಾವು ಯಾವ ತಪ್ಪುಗಳನ್ನು ಮಾಡಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳೋದು, ಮತ್ತೆ ಆ ತಪ್ಪುಗಳಿಂದ ಕಲಿತು ನಾವು ಸುಧಾರಿಸ್ಕೋಬೇಕು. ಆದ್ರೆ ನಾನು ನನ್ನ ತಪ್ಪುಗಳಿಂದ ಕಲಿತು ಹೇಗೆ ಸುಧಾರಿಸ್ಕೋಬಹುದು? ಅದಕ್ಕಿರೋದು ಒಂದೇ ವಿಧಾನ, ಶಿಸ್ತು. ಶಿಸ್ತು? ಅದು ಹೇಗೆ ಅಕ್ಕ? ರೋಹನ್, ಶಿಸ್ತು ನಮ್ಮ ಜೀವನದಲ್ಲಿ ಬಹಳಷ್ಟನ್ನು ಬದಲಾಯಿಸಿ ಬಿಡುತ್ತೆ. ನಾವೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೇವೆ, ಯಶಸ್ಸಿಗಾಗಿ ನಾವು ಎಷ್ಟು ಶ್ರಮಿಸುತ್ತೇವೆ, ಅದೆಲ್ಲ ಅವಲಂಬಿಸೋದು ನಾವು ಎಷ್ಟು ಶಿಸ್ತುಬದ್ಧರಾಗಿರುತ್ತೇವೆ ಎಂಬುದರ ಮೇಲೆ. ಶಿಸ್ತು ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತರುತ್ತದೆ. ನಾವು ಉತ್ತಮಗೊಳ್ಳುತ್ತಾ ಹೋಗುತ್ತೇವೆ. ನಂತರ ಈ ಬದಲಾವಣೆಗಳು ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಅದಕ್ಕಾಗಿ ನಾನು ಹೇಳೋದು, ಜೀವನದಲ್ಲಿ ಶಿಸ್ತು ಇಲ್ಲದಿದ್ದರೆ ಜೀವನದಲ್ಲಿ ಯಶಸ್ಸು ಇರುವುದಿಲ್ಲ. ಆದ್ರೆ ಅಕ್ಕ, ಶಿಸ್ತು ಇರಲು ಏನ್ ಮಾಡಬೇಕು? ಇದು ಒಳ್ಳೆಯ ಪ್ರಶ್ನೆ ರೋಹನ್. ಇದು ರಸ್ತೆ ದಾಟುವ ವಿಧಾನನಾ? ಏನಾದ್ರೂ ಆಗಿದ್ರೆ ನಮ್ಮನ್ನು ನಾವು ಹೇಗೆ ಸುಧಾರಿಸಿಕೊಳ್ಳಬೇಕು ಅಂತ ಇಲ್ಲಿ ನಾನು ನಿನ್ಗೆ ಹೇಳ್ತಿದ್ದೇನೆ. ಆದ್ರೆ ನೀನು ಕೇಳೋಕೆ ಇಷ್ಟಪಡಲ್ಲ. ನನ್ನನ್ನ ಬೈಬೇಡ ಅಕ್ಕ. ರಸ್ತೆಯನ್ನ ಹೇಗೆ ದಾಟ್ಬೇಕೆಂದು ನನಗೊತ್ತು. ನಾನು ಈ ಹಿಂದೆ ಅನೇಕ ಬಾರಿ ಒಬ್ಬನೇ ರಸ್ತೆ ದಾಟಿದ್ದೇನೆ. ನನಗೆ ನಿನ್ನ ಅಗತ್ಯ ಇಲ್ಲ. ನಾನೀಗ ದೊಡ್ಡವನಾಗಿದ್ದೇನೆ ಮತ್ತು ಒಬ್ಬನೇ ನಾನು ಮನೆಗೆ ಹೋಗ್ತೀನಿ. ನಿಜವಾಗಿಯೂ ಇಷ್ಟು ತಿಳಿದವನಾಗಿದ್ರೆ ರಸ್ತೆ ದಾಟುವ ಮೊದ್ಲು ಗ್ರೀನ್ ಸಿಗ್ನಲ್ಗಾಗಿ ಕಾಯ್ಬೇಕು ಅಂತ ನಿನ್ಗೆ ತಿಳಿದಿಲ್ವಾ? ಮತ್ತೆ ಕಾಲ್ನಡಿಗೆಯಲ್ಲಿ ಹೋಗುವಾಗ ರಸ್ತೆಗಳಲ್ಲೆಲ್ಲ ಫುಟ್ಪಾತ್ ಬಳಸ್ಬೇಕು. ನನ್ನನ್ನು ಕ್ಷಮಿಸು ರೋಹನ್, ನಾನು ನಿನ್ನನ್ನು ಈ ರೀತಿ ಗದರಿಸಬಾರ್ದಿತ್ತು. ಬಾ, ಜೊತೆಯಾಗಿ ಮನೆಗೆ ಹೋಗೋಣ. ರೋಹನ್, ಸ್ವಲ್ಪ ಸಮಯದ ಹಿಂದೆ ನೀನು ಕೇಳ್ತಿದ್ದಲ್ವಾ ಶಿಸ್ತುಬದ್ಧರಾಗಿರಲು ಏನ್ ಮಾಡ್ಬೇಕು ಅಂತ? ಶಿಸ್ತಿಗಾಗಿ ನಾವು ನಮ್ಮ ಹಿರಿಯರ ಮಾತನ್ನು ಎಚ್ಚರಿಕೆಯಿಂದ ಕೇಳುವುದು ಮತ್ತು ಅವರಿಗೆ ವಿಧೇಯರಾಗಿರುವುದು. ಏಕೆಂದ್ರೆ ನಾವು ನಮ್ಮ ಹಿರಿಯರ ಮಾತನ್ನು ಕೇಳದಿದ್ದಾಗ ನಾವು ತಪ್ಪುಗಳನ್ನು ಮಾಡುತ್ತೇವೆ. ನೀನು ಈಗ ಮಾಡ ಹೊರಟಂತೆ ಅದರಿಂದ ನಮ್ಗೆ ಬಹಳ ಹಾನಿ ಆಗ್ಬಹುದು. ಅಕ್ಕ, ನಿನ್ನ ಮಾತು ನನಗೆ ಅರ್ಥ ಆಯ್ತು. ಇನ್ನು ಮುಂದೆ ನಿನ್ನ ಮಾತನ್ನು ನಾನು ಒಪ್ಕೋತೀನಿ. ರಸ್ತೆಯನ್ನು ಸರಿಯಾಗಿ ದಾಟೋದು ಹೇಗೆ ಅಂತ ನೀವು ನನಗೆ ಕಲ್ಸಿ. ಮೊದಲನೇದಾಗಿ ಇಲ್ಲಿ ನೋಡು, ಜೀಬ್ರಾ ಕ್ರಾಸಿಂಗ್. ರಸ್ತೆಯನ್ನು ಯಾವಾಗಲೂ ಅದರ ಮೇಲೆ ನಡೆದು ದಾಟಬೇಕು. ನಂತರ ನೋಡ್ಬೇಕು ಕಾಲ್ನಡಿಗೆಯಲ್ಲಿ ದಾಟುವವರಿಗೆ ಸಿಗ್ನಲ್ ಗ್ರೀನ್ ಆಗಿದೆಯೋ ಇಲ್ವೋ ಅಂತ. ಸಿಗ್ನಲ್ ಹಸಿರು ಬಣ್ಣದಲ್ಲಿದ್ರೆ ಮಾತ್ರ ನಾವು ರಸ್ತೆಯನ್ನು ದಾಟಬೇಕು. ಅದಕ್ಕಾಗಿಯೇ ಮೊದಲು ಬಲಕ್ಕೆ ನೋಡಬೇಕು, ನಂತರ ಎಡಕ್ಕೆ. ಎರಡೂ ಕಡೆಯಿಂದ ಯಾವುದೇ ವಾಹನ ಬರ್ತಿಲ್ಲ ಅಂತ ಖಚಿತಪಡಿಸಿ ಎಚ್ಚರ ವಹಿಸಿ ದಾಟಬೇಕು. ನನಗೆ ರಸ್ತೆ ದಾಟುವುದನ್ನು ಕಲಿಸಿದ್ದಕ್ಕಾಗಿ ಧನ್ಯವಾದಗಳು ಅಕ್ಕ. ನಾನೀಗ ಒಬ್ಬಂಟಿಯಾಗಿ ರಸ್ತೆ ದಾಟಬಹುದಾ? ನಾನು ನಿನಗೆ ಶಿಸ್ತಿನ ಬಗ್ಗೆ ಹೇಳಿದ್ದೇನೆ ಅಲ್ವಾ? ಈಗ ನೀನು ಪ್ರತಿದಿನ ನನ್ ಜೊತೆ ಈ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿದಾಗ ಒಂದು ದಿನ ನೀನು ಒಬ್ಬನೇ ಆಗಿ ರಸ್ತೆ ದಾಟುವೆ. ಶಾಬಾಷ್ ರೋಹನ್, ನೀನು ಬಹಳ ಬೇಗನೆ ರಸ್ತೆಯ ಸುರಕ್ಷತಾ ನಿಯಮಗಳನ್ನು ಅನುಸರಿಸೋದಕ್ಕೆ ಕಲ್ತಿದ್ದಿ. ನಿನ್ನ ನೋಡಿ ಬಹಳ ಖುಷಿಯಾಗಿದೆ. ಅಕ್ಕ, ಎಲ್ರೂ ನನ್ನ ಹಾಗೆ ಸುರಕ್ಷತಾ ನಿಯಮ ಪಾಲಿಸೋದಕ್ಕೆ ಶುರು ಮಾಡಿದ್ರೆ ಯಾವುದೇ ಅಪಘಾತ ಆಗೋದಿಲ್ಲ ಅಲ್ವಾ?
ಮತ್ತೆ ಎಷ್ಟೋ ಜೀವಗಳು ಉಳಿಬಹುದು ಅಲ್ವಾ? ರೋಹನ್, ಕೆಲವೊಮ್ಮೆ ದೊಡ್ಡ ಬದಲಾವಣೆಗಳನ್ನು ತರೋದಕ್ಕೆ ನಾವು ಸಣ್ಣ ಬದಲಾವಣೆಗಳೊಂದಿಗೆ ಪ್ರಾರಂಭಿಸಬೇಕಾಗುತ್ತೆ. ಮತ್ತು ನೀನು ಈ ಚಿಕ್ಕ ಬದಲಾವಣೆಯಿಂದ ಪ್ರಾರಂಭಿಸಿದ್ದಿ. ನೀನು ಶಿಸ್ತನ್ನು ತೋರಿಸಿದೆ ಮತ್ತು ನಿನ್ನನ್ನು ನೋಡಿ ಒಂದು ದಿನ ಬೇರೆಯವರು ಬದಲಾಗುತ್ತಾರೆ. ಮತ್ತೆ ನೋಡ್ತಿರು, ಈ ಶಿಸ್ತು ನಿನಗೆ ಶಾಲೆಯಲ್ಲಿಯೂ ಸಹಾಯ ಮಾಡುತ್ತೆ. ಏ ಅಕ್ಕ, ನಾನು ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ದೀನಿ. ಅಕ್ಕ, ನೀನ್ ನನಗೆ ಕಲ್ಸಿದ ಹಾಗೆ ನಾನು ಶಿಸ್ತಿನಿಂದ ಓದಿನಲ್ಲೂ ಮೆಲ್ಲ ಮೆಲ್ಲಗೆ ನನ್ನ ಎಲ್ಲಾ ತಪ್ಪುಗಳನ್ನು ಸರಿಪಡಿಸಿಕೊಂಡೆ ಮತ್ತು ಈಗ ನಾನು ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ದೀನಿ. ನನಗ್ ಗೊತ್ತಿತ್ತು ನೀನಿದನ್ನು ಮಾಡಿ ತೋರಿಸ್ತೀಯ ಅಂತ. ನನ್ಗೆ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಇದೆ.